ಸ್ವಲ್ಪ ಬಂದವರ ತಾಲೂಕು ಘಟಕ ಜಮಖಂಡಿ. ನಾವು 2025-26 ಸಾಲಿನ ಕಬ್ಬಿನ ನಾವು ಕಳಿಸಂತ ಬಿಲ್ ಬಾಕಿ ಇನ್ನೋದ್ರ 3-4 ತಿಂಗಳಾದ್ರೂ ಇನ್ನೂ ₹1 ಕಳಿಸಿವಿ, ನಮ್ಗೆ ಕೊಟ್ಟಿಲ್ಲ. ನಮ್ಮಲ್ಲಿ ಶಾಲೆ ಮಕ್ಕಳಿಗೆ ಫೀಸ್ ಕೊಡಕ್ಕೆಲ್ಲ ಕಟ್ಬಾಕಿ ಆಗ್ಯಾವ. ನಮ್ಮೆಲ್ಲ ಈಗ ತುಂಬಬೇಕಾದ್ರೆ ಅವ್ರು ಬಡ್ಡಿ ತಗೊಂಡ್ ತುಂಬ್ತಾರೆ. ಇವತ್ತು ಕಟ್ಬಾಕಿದವ್ರಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಈಗ ಗೊಬ್ಬರ ಅಂಗಡಿಯಾಗ ನಾವು ಎಲ್ಲಾ ಉದುರಿ ತಂದಿರ್ತೀರಿ, ಅವ್ರಿಗೆ ವರ್ಷದ ಉದುರಿ ಇರ್ತಾವ. ನಾವು ಕೊಡ್ಬೇಕಾದ್ರೆ ಅವ್ರಿಗೆ ದುಡ್ಡಿಲ್ಲ. ಈಗ ಅನ್ನ ಕೊಡ್ಬೇಕಾದ್ರೆ ನಮಗೆ ದಿನ ಫೋನ್ ಹಚ್ತಾರ, ಇಲ್ಲ ನೀವು ವರ್ಷ ಹೇಳ್ರಿ ಅನ್ನ ಕೊಟ್ಟಿಲ್ಲ ಯಾಕೆ ಕೇಳ್ತಾರ. ಅವ್ರಿಗೆ ಕೊಟ್ಟಿಲ್ಲ. ಮೋಟ್ರ್ ಅಂಗಡಿಯಾಗ ನಾವು ಸಾಮಾನು ತಂದಿರ್ತೀವಿ, ಅದನ್ನು ನಾವು ಕೊಡ್ಬೇಕು. ಇವತ್ತು ಅದನ್ನು ನಾವು ಕಟ್ಟಬೇಕು ಆಗಿರ್ತಾವ. ನಮ್ಮ ಅಲ್ಲೆಲ್ಲ ಯಾರು ನಾಳೆ ಇನ್ನೊಂದ್ ಸಾಮಾನು ತರಕ್ ಹೋದ್ರೆ ಯಾರು ನಮ್ಗೆ ಕೊಡಂಗಿಲ್ಲ ಟೈಮ್ದಾಗ. ಇಲ್ಲ ನೀನು ಇಲ್ಲ ಟೈಮ್ ಕೊಟ್ಟಿಲ್ಪ, ನಿನ್ಗೆ ಏನು ಕೊಡಂಗ ಅಂತ ಹೇಳ್ತಾರ. ಅವಾಗೆಲ್ಲ ಮುಂದೆ ಏನ್ ಮಾಡ್ಬೇಕು? ಸುಮಾರು ಈಗ ನಮ್ಮದು ಒಂದೊಂದು ರೈತರದು 400-500 ಟನ್ ತನಕ ಕಬ್ಬು ಹೋಗ್ಯಾವ್ರಿ. ಇನ್ನೂ ₹1 ಬಂದಿಲ್ಲ, ಬಾಕಿ ಬಂದಿಲ್ಲ. ಮತ್ತೆ ಈ ರೀತಿ ಪರಿಸ್ಥಿತಿ ಹಿಂಗಾದ್ರೆ ನಮ್ದು 15 ದಿವಸ ಬಿಲ್ ಕೊಡ್ತಾರ ತಿಳಿಸಿ ನಮ್ಗ ಸುಳ್ಳು ಆಗಲ್ಲ ಅಂದ್ರೆ ಫ್ಯಾಕ್ಟರಿ ಅವರು ಇದಕ್ಕೆ ನೇರ ಹೊಣೆಗಾರ ಅಂತ ಹೇಳ್ತೀವಿ. ಅದ ರೀತಿ ಕೊಡ್ಲಿಕ್ಕೆ ಏನೋ ಹೆಚ್ಚುಕೊಂಬದ್ರ ನಾಳೆ 2-3 ವರ್ಷನಾಗ ನಾವು ಏನಾರ ಇದಕ್ಕೆ ಹೆಚ್ಚುಕೊಂಬ ಬಿಲ್ ಕೊಡ್ಲಿಕ್ಕೆ ಇದಕ್ಕೆ ಯಾರೇ ಇದಾದ್ರೆ ಸರ್ಕಾರ ಅಥವಾ ಅಧಿಕಾರಿಗಳು ನೇರ ಹೊಣೆಗಾರ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಮೇಡಮ್. ನಿಮ್ಮ ಅಭಿಪ್ರಾಯ? ಈಗ ನವೆಂಬರ್ ತಿಂಗಳಲ್ಲಿ ಕಬ್ಬು ಪ್ರಾರಂಭದ ಮುಂಚಿತವಾಗಿ ಸರ್ಕಾರ ಹಾಗೂ ಫ್ಯಾಕ್ಟರಿ ಮಾಲೀಕರುಗಳು ಕೂಡಿ ನಿಮ್ಮ ಈ ಒಂದು ಹೋರಾಟವನ್ನು ಹಿಂತಕೊಡ್ರಿ, ನಿಮಗೆ ಮೊದಲಿನ ದರಕ್ಕಿಂತ ಹೆಚ್ಚಿನ ದರವನ್ನು ಕೊಡೋಣ ಅಂತ ಹೇಳಿ ₹300 ನಿಗದಿಪಡಿಸಿದ್ದಾರೆ. ಸರ್ಕಾರ ಹಾಗೂ ಫ್ಯಾಕ್ಟರಿ ಮಾಲೀಕರುಗಳು ಕೂಡಿ ನಮ್ಮ ಭರವಸೆ ಕೊಟ್ಟ ರೈತರ ಕಬ್ಬು ಕಳಿಸ್ರಿ, ನಾವು ನಿಮ್ಮ ಒಂದು ಹೋರಾಟವನ್ನು ಹಿಂತಕೋರಿ ಅಂತ ಹೇಳಿ ನಮ್ಗೆಲ್ಲರಿಗೂ ಮನವೊಲಿಸಿ ನಮ್ಮ ಚುನ್ನಪ್ಪ ಪೂಜಾರಿ ಅವರ ಹಾಗೂ ಗುರುಜಿ ಅವರ ನೇತೃತ್ವದಾಗಿರ್ತಕ್ಕಂಥ ಒಂದು ನಮ್ಮ ಹೋರಾಟವನ್ನ ಹಿಂತಕೊಳಕ್ ಹೇಳಿ ನಮ್ಗ ಒಂದು ಸಮಾಧಾನದ ಒಂದು ಕೊಡುಗೆಯಾಗಿ ₹300 ಆಶ್ವಾಸನೆ ಜೊತೆಗೆ ₹300 ಹೆಚ್ಚು ಕೊಡ್ತು ಅಂತ ಹೇಳಿ ನಮ್ಗ ಕೊಟ್ಟು ನಮ್ಮ ಹೋರಾಟವನ್ನು ಹಿಂತಗೊಳ್ಳಕ್ ಸಮಾಧಾನ ಮಾಡಿ ಹೋರಾಟವನ್ನು ಹಿಂತಗಿಸಿದ್ರು. ಅದಾದ ನಂತರ ಮೊದಲಿನ ಒಂದು ನವೆಂಬರ್ ತಿಂಗಳಲ್ಲಿ ಹೋಗಿರ್ತಕ್ಕಂಥ ಒಂದು ಬಿಲ್ ಅನ್ನು ಮಾತ್ರ ಸರಿಯಾಗಿ ಕೊಟ್ಟು ತದನಂತರದ ನವೆಂಬರ್ದಿಂದ ಡಿಸೆಂಬರ್ದಿಂದ ಇಲ್ಲಿವರೆಗೂ 3 ತಿಂಗಳವರೆಗೂ ಸರ್ಕಾರ ಹಾಗೂ ಫ್ಯಾಕ್ಟರಿ ಮಾಲಕರು ಕನ್ನ ಮುಚ್ಚಲಿ ಆಟ ಆಡೋದ್ರ ಮುಖಾಂತರ ನಮ್ಮ ರೈತರ ಬಾಳಿಗೆ ಕರಾಳ ದಿನಗಳನ್ನು ತಂದು ಹೊಟ್ಟಿದ್ದಾರೆ. ಮಾರ್ಚ್ ತಿಂಗಳಾಗಿರೋದ್ರಿಂದ ಪ್ರತಿಯೊಬ್ಬ ರೈತರ ಸಾಲದ ಕಟಬಾಕಿ ಆಗುವಂತ ಸಂದರ್ಭಗಳು ಬಂದಾವ. ನಾವು ವರ್ಷದ ಅಂತ್ಯವನ್ನು ಮಾರ್ಚ್ ಮಾಡಿಕೊಂಡಿರೋದ್ರಿಂದ ಹೊರಗಿನ ನಮ್ಮ ಕೈಗಡ ವ್ಯವಹಾರಗಳಾಗಿರ್ಬೋದು ಹಾಗೂ ಶಾಲಾ ಶಿಕ್ಷಣ ಅವಧಿಗಳು ಕೂಡ ತದನಂತರದಲ್ಲಿ ಈಗ ನಮ್ಮ ಮಕ್ಕಳ ಫೀಸ್ ತುಂಬಿಲ್ಲ, ಹಾಲ್ ಟಿಕೆಟ್ ಕೊಡುವಲ್ಲಾಗ್ಯಾರ. ಮನೆಯಲ್ಲಿ ಆರೋಗ್ಯ ಇಲ್ಲದಂತ ನಮ್ಮ ಹಿರಿಯರಿಗೆ ಮಕ್ಕಳಿಗೆ ನಾವು ತೋರಿಸ್ಬೇಕಾದ್ರೆ ರೊಕ್ಕ ನಮ್ಗೆ ಯಾರು ಒದಗಿಸ್ಕೊಡ್ತಾರ? ಹಾಗೂ ದಿನನಿತ್ಯದ ಜೀವನಕ್ಕೆ ನಮ್ದು ವರ್ಷದ ಬೆಳೆ, ವಾಣಿಜ್ಯ ಬೆಳೆ ವರ್ಷದ ಬೆಳೆ ಇದಷ್ಟೇ ಐತೆ. ನಮಗ್ ರೊಕ್ಕ ಪ್ರತಿದಿನ ಬರಂಗಿಲ್ಲ. ಹಿಂಗಾಗಿ ನಮ್ಮ ಈ ಬಿಲ್ಗಳು ಸರಿಯಾಗಿ ಬರ್ಲಿಲ್ಲ ಅಂದ್ರೆ ನಮ್ಮ ಪ್ರತಿನಿತ್ಯದ ಜೀವನ ಕೂಡ ಕುಂಠಿತವಾಗತ್ತೆ. ನಮ್ಮ ಸಮಾಜದಾಗ ನಮ್ಮ ಗೌರವ ಕಡಿಮೆ ಆಗತೈತಿ. ಎಷ್ಟೊತ್ತು ಉದ್ರಿತರು ನಾವು ಎಲ್ಲೇಳಿ ಎಲ್ಲಿ ಹೋದ್ರೂ ನಮ್ಗೆ ಒಂದು ನಟ್ ಸಹಿತ ಉದ್ರಿ ಕೊಡವಲ್ರಿ ಯಾರ. ಹಿಂಗಾತಂದ್ರ ಮತ್ತ ಸರ್ಕಾರದವರು 15 ದಿವಸನ್ಯಾಗ ನಮ್ ಬಿಲ್ ಕೊಡ್ತಾರ ಅಂತ ಹೇಳಿದಾರ. ಕೊಡದೇ ಇರೋರೆಲ್ಲರೂ ಕೂಡ ಅದಕ್ಕೆ 15% ಬಡ್ಡಿ ದರವನ್ನು ಕೂಡ ಹಾಕಿ ಕೊಡ್ಬೇಕಂತೇಳಿ ಸರ್ಕಾರ ಕಾನೂನು ಮಾಡೈತಿ. ಎಲ್ಲಾ ಕಾನೂನುಗಳು ಅನ್ವಯ ಆಗತ್ತೆ. ಅವು ನಾವೊಂದ್ ಸಣ್ಣ ತಪ್ಪು ಮಾಡಿರ ಒಂದ್ ಹೆಲ್ಮೆಟ್ ಇರ್ಲಿಕ್ಕೆ ಒಂದ್ ದಂಡ ಹಾಕ್ತಾರ. ಆಮೇಲೆ ನಮ್ ಫೀಸ್ ತುಂಬ್ಲಿಕ್ಕಂದ್ರ ಅಥವಾ ನಾವು ಒಂದು ಬ್ಯಾಂಕ್ನಾಗ ನಾವು ಬಡ್ಡಿ ಸರಿಯಾಗಿ ತುಂಬ್ಲಿಕ್ಕಂದ್ರ ಕರೆಕ್ಟ್ ಆಗಿ ತುಂಬ್ಲಿಕ್ಕೆ ಪ್ರತಿ ದಿವಸದ ಸಹಿತ ಒಂದ್ ಬಡ್ಡಿ ಕೂಡ ನಮ್ಮಲ್ಲಿ ಭರಣೆ ಮಾಡ್ಕೋತಾರ ಸರ್ಕಾರದವರು. ಈಗಾಗಲೇ ಈ ಫ್ಯಾಕ್ಟರಿ ಮಾಲಕರು ನಮಗೆ ಯಾವ ಬಿಲ್ ಹಾಕಿಲ್ಲ, 3 ತಿಂಗಳ 4 ತಿಂಗಳಾತು. ಇನ್ ಯಾವುದೇ ಬಿಲ್ಗಳು ನಮ್ಗೆ ಹಾಕೋದಾದ್ರ ನಮ್ಗೆ ಏನ್ ನಿಗದಿಪಡಿಸಿದಾರ ಅದ್ರ ಪ್ರಕಾರ ನಮ್ಗೆ ಬಡ್ಡಿ ಹಾಕಿ ನಮ್ಗ ಬಿಲ್ ಅನ್ನ ಜಮಾ ಮಾಡ್ಲೇಬೇಕು. ಇವತ್ತು ನಮ್ದು ಪ್ರಾರಂಭ ಆಗ್ಯದ. ಪ್ರಾರಂಭದ ಹಂತದಿಂದ ಹಿಡಿದು ನಮ್ಮ ಬಿಲ್ ನಮ್ಮ ಕೈಗೆ ಬಂದ ಎಲ್ಲಾ ರೈತರಿಗೆ ಜಮಾವರೆಗೂ ನಾವು ಯಾವುದೇ ಹೋರಾಟವನ್ನು ಹಿಂದೆ ತೆಗೆದುಕೊಳ್ಳೋದಿಲ್ಲ. ಇದು ಅವಿರತವಾಗಿ ಅಹೋರಾತ್ರಿಯಾಗಿ 24 ತಾಸು ನಮ್ ಧರಣಿ ಸತ್ಯಾಗ್ರಹ ಇರ್ತದೆ. ಇದನ್ನ ಹಿಂದೆ ತಗೊಳ್ಳೋ ಮಾತೇ ಇಲ್ಲ. ಬಿಲ್ ಜಮಾ ಆಗೋ ತನಕ ನಾವು ಧರಣಿಯನ್ನ ಬಿಡೋದಿಲ್ಲ, ಹೋರಾಟವನ್ನು ಹಿಂದೆ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ನಮ್ಮ ರೈತರ ಪರವಾಗಿ ನಾವು ರೈತರೆಲ್ಲ ಸೇರ್ಕೊಂಡು ನಿಮ್ಗ ಈ ಒಂದು ಮಾಧ್ಯಮದ ಮೂಲಕ ನಮ್ಮ ಎಲ್ಲಾ ಈ ಒಂದು ನಮ್ಮ ಬಿಲ್ಲಿಗೆ ಸಂಬಂಧಪಟ್ಟ ಫ್ಯಾಕ್ಟರಿ ಮಾಲಕರಿಗೆ ಹಾಗೂ ನಮ್ಮ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಆಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ಸಕ್ಕರೆಯ ಒಂದು ಇಲಾಖೆಗೆ ಎಲ್ಲರಿಗೂ ಕೂಡ ಈ ಒಂದು ನಮ್ಮ ರೈತರ ಮುಖಾಂತರ ನಾವು ಈ ಸಂದೇಶವನ್ನ ತಿಳಿಸಕ್ ಇಷ್ಟಪಡ್ತೀವಿ. ಇವರು 2-3 ದಿನದಲ್ಲಿ ನಮ್ಮ ಒಂದು ಈ ಹೋರಾಟಕ್ಕೆ ಬೆಲೆ ಕೊಟ್ಟ ಇವರು ಒಂದು ಬಿಲ್ ಅನ್ನ ಜಮಾ ಮಾಡದೇ ಇದ್ದ ಸಂದರ್ಭದಲ್ಲಿ ಇನ್ನು ನಮ್ದು ಹೋರಾಟವನ್ನ ಉಗ್ರ ರೂಪಕ್ಕೆ ತಾಳ್ತದ. ಆ ಒಂದು ಹೋರಾಟದ ಹಾದಿಯಲ್ಲಿ ಏನಾದ್ರೂ ಹಾನಿಗಳಾಗಿದೆ ಕರೆ ಆದ್ರ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ಹಾಗೂ ಫ್ಯಾಕ್ಟರಿ ಮಾಲಕರೇ ಭರಿಸಬೇಕಾಗುತ್ತದೆ. ಇದು ನಮ್ಮ ರೈತರ ಎಚ್ಚರಿಕೆ. ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ